ನಾವು ಅವ್ರಿಗೆ ಬಂದ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಅವ್ರು ಬಂದ್ಬಿಟ್ಟು ಒಂದು MLC ಬೇಕಂತ ಅವರು ಟ್ರೈ ಮಾಡ್ತಾ ಇದ್ದಾರೆ. ಅವರು ಅವರಿಗೆ ದೇವ್ರ ಕೃಪೆಯಿಂದ ಅತಿ ಕೊಡಲಿ. ಯಾಕಂದ್ರೆ ಅವ್ರು ಸೋಷಿಯಲ್ ವರ್ಕ್ ಮಾಡೋಕ್ಕೆ ಅವ್ರ ಮೈಂಡಲ್ಲಿ ಯಾವನು ಮಾಡ್ತಾ ಇದ್ದಾರೆ. ಇನ್ನ ಬಂದ್ಬಿಟ್ಟು ಅವರು ಅನೇಕ ಸಿನಿಮಾ ಎಲ್ಲ ಬಂದ್ಬಿಟ್ಟು ಡೈರೆಕ್ಟ್ ಮಾಡಿದ್ದಾರೆ. ಆದ್ರೂ ಬಂದ್ಬಿಟ್ಟು ಎಲೆಕ್ಷನ್ ಬರಬೇಕು, ಬಂದ್ಬಿಟ್ಟು MLC ಆಗ್ಬೇಕಂತ ಆಸೆ ಪಡ್ತಾರೆ. ಅದು ಬಂದ್ಬಿಟ್ಟು ಅತಿ ಶೀಘ್ರದಲ್ಲಿ ದೇವರು ಅವ್ರಿಗೆ ಕೊಡ್ಬೇಕಂತ ನಾವು ದೇವ್ರ ಕೃಪೆ ಅವ್ರ ಮೇಲೆ ಇರ್ಬೇಕಂತ ನಾವು ಪ್ರಾರ್ಥನೆ ಮಾಡ್ಕೊಂತೀವಿ. ದೇವ್ರು ನಮ್ಮ ಜಾನ್ಸ್ ಅವರಿಗೆ ಬಂದ್ಬಿಟ್ಟು MLCಗೆ ಬಂದು ಅವರು ಟ್ರೈ ಮಾಡ್ತಾನೆ ಇದ್ದಾರೆ. ಅವರು ಅನೇಕ ಸೋಷಿಯಲ್ ಮಾಡ್ತಾರೆ. ಮತ್ತೆ ಅವರಿಗೆ ಆ ಕಾರ್ಯ ಬಂದ್ಬಿಟ್ಟು ಒಳ್ಳೆ ರೀತಿಯಾಗಿ ಸಿಗ್ಬೇಕು. ಅದ್ರ ಮೂಲಕವಾಗಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಮುಖಂಡರಾಗಿ ಪ್ರಧಾನ ಪಾತ್ರವನ್ನ ಪೋಷಣೆ ಮಾಡಿಕೊಂಡು ಬಂದಿರುವ ಡಾಕ್ಟರ್ ಯುನಸ್ ಬಹಳ ಜೋನ್ಸರ್ ಅವರು ನನಗೆ ಕಾಣ್ತಾರವರು ಅವರು ಪ್ರಧಾನ ಪಾತ್ರ ಹೇಗಿರುತ್ತೆ ಅಂತಂದ್ರೆ, ಈ ಕೆಲವು ಪದವಿಗಳನ್ನು ಕೊಡುವಾಗ ನಾನು ಗಮನಿಸಿದ್ದೇನೆ. ಅವರ ಒಂದು ವಾಕ್ ಆಗಿರಬಹುದು, ಅವರ ಒಂದು ಪ್ರಶಂಸನೀಯ ಪಾತ್ರ ಆಗಿರಬಹುದು, ನಾನು ಗಮನಿಸಿದ್ದೇನೆ. ಅದಕ್ಕೆ ಜಾನ್ಸ್ ಅವರಿಗೆ ಈ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾಗಿರುವ DK ಶಿವಕುಮಾರ್ ಅವರು ಇದನ್ನು ಒಮ್ಮೆ ಪರಿಗಣಿಸಬೇಕು. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಧರ್ಮಗಳು ಉಳಿದ್ರೆ ದೇಶ ಉಳಿಯುತ್ತೆ. ಅದಕ್ಕಾಗಿ ದೇಶ ಉಳಿಬೇಕಾದ್ರೆ ಯಾರು ಪ್ರಜ್ಞಾವಂತರಾಗಿ ದುಡಿತಾ ಇದ್ದಾರೆ, ಯಾರು ಸ್ಥಿತಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಎಷ್ಟು ವರ್ಷಗಳ ಕಾಲ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇಲ್ಲಿ ಧರ್ಮ ಮುಖ್ಯವಲ್ಲ, ಎಲ್ಲಾ ಧರ್ಮದವರು ನಮ್ಮ ಜೊತೆಗೆ ಹೇಗೆ ಸಹಕರಿಸ್ತಾ ಇದ್ದಾರೆ. ಅವರಿಗೆ ನೀವು ಇಷ್ಟು ವರ್ಷಗಳು ಮಾಡಿದ್ದಕ್ಕೆ ಎಂದೋ ಕೊಡಬೇಕಾಗಿತ್ತು. ಅಟ್ಲೀಸ್ಟ್ ಈ ವರ್ಷವಾದರೂ ಕೂಡ MLC ಟಿಕೆಟ್ ಅನ್ನ ದಯವಿಟ್ಟು ಅವರಿಗೆ ಕೊಡುವಂಥದ್ದು. ಅಥವಾ ಅದಿಲ್ಲ ಅಂದ್ರೂ ಕೂಡ ನಿಮ್ಮ ಒಂದು ಕಾರ್ಯ ವೈಖರಿಯಲ್ಲಿ ನಿಮ್ಮ ತೆಕ್ಕೆಗೆ ಬರ್ತಕ್ಕಂತಹದ್ದು. ಈಗ ನಡೀತಾ ಇರತಕ್ಕ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಇದೆಯೋ ಅದರಲ್ಲಿ ಬೇರೆ ಬೇರೆ ಇರ್ತಕ್ಕಂತಹದ್ದು ಯಾವುದೋ ಇರತಕ್ಕಂತ ಪದವಿಗಳನ್ನ ಕೊಡ್ತಕ್ಕಂತಹದ್ದು. ಬೇಕಾದಷ್ಟು ಚೇರ್ಮನ್ ಪೋಸ್ಟ್ಗಳಿದೆ. ಅದಾದ್ರೂ ಕೂಡ ಅವ್ರೀಗ ಮಾಡಿರ್ತಕ್ಕಂಥ ಕೆಲಸಕ್ಕೆ ಒಂದು ನಾವು ಗೌರವ ಸಲ್ಲಿಸಿದಾಗ ಆಗತ್ತೆ. ಪ್ರಾರ್ಥನೆ ಮಾಡೋದು ಏನಂತ ಹೇಳಿದ್ರೆ, ಯೂನುಸ್ ಜಾನ್ಸ್ ಸರ್ ಇದಾರಲ್ಲ, ಇದು ಮೈನಾರಿಟಿಯಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಅವರು ಬಹಳಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಅವರು ತುಂಬಾ ಬಲಿದಾನಗಳು ಕೊಟ್ಟಿದ್ದಾರೆ, ತುಂಬಾ ಲೀಡರ್ಸ್ಗಳನ್ನ ಮಾಡಿದ್ದಾರೆ, ತುಂಬಾ ಒಳ್ಳೆ ಕಾರ್ಯಗಳನ್ನ ಕೊಟ್ಟಿದ್ದಾರೆ. ಸೊ ಅದರಿಂದ ಅವರು ಸುಮಾರು 30 ವರ್ಷದಿಂದ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿ ಒಳನಾಟದಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಮುಂದೆ ಬಂದಿದ್ದಾರೆ. ಅವ್ರು ಯಾರಿಗೂ ಬ್ಯಾಕ್ ಸಪೋರ್ಟ್ ಅವ್ರು ಯಾರು ಇಲ್ಲ, ಅವರೇ ಬೆಳೆದು ಎಲ್ಲರಿಗೂ ಬಂದಿದ್ದಾರೆ. ಸೊ ನಾನು ನಮ್ಮ ಕಾಂಗ್ರೆಸ್ ಸರ್ಕಾರ ಹತ್ರ ಒಂದೇ ಒಂದು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಈ ತರ ಕಷ್ಟ ಪಡೋರ್ನ ಒಂದು ಪರಿಗಣಿಸಿ ಅವರಿಗೆ ಒಂದು MLC ಸೀಟ್ ನ ಕೊಡ್ಬೇಕು. ಏನಕ್ಕೆ ಹೊಸದಾಗಿ ಬಂದು ಏನು ನಾಟಕಗಳು ಮಾಡಿ ಬಕೆಟ್ ಹಿಡ್ದು ಕೆಲಸ ಮಾಡ್ತಾರಲ್ಲ ಅಂತವ್ರು ಕೊಡ್ಬಾರ್ದು. ಈ ತರ ಶ್ರಮ ಪಟ್ಟು ಅವ್ರಿಗೆ ಅವರೇ ಇದು ರಚಿಸ್ಕೊಂಡಿದಾರಲ್ಲ ಅಂತವ್ರಿಗೆ ಕೆಲಸ ಮಾಡೋರಿಗೆ MLC ಕೊಡ್ಬೇಕು ಅನ್ನೋದನ್ನೇ ನಾನು ಅವ್ರ ಹತ್ರ ಕೇಳ್ಕೊಳ್ತೀನಿ. ಏನಕ್ಕೆ ಸುಮಾರು ಜನ ನೋಡ್ತಾ ಇದೀನಿ, ಇವಾಗ ಹೊಸದಾಗಿ ಬಂದವ್ರಿಗೆಲ್ಲರಿಗೂ MLC ಕೊಡ್ತಾ ಇದ್ದಾರೆ, MLA ಕೊಡ್ತಾರೆ, MLC ಕೊಡ್ತಾರೆ, ಪ್ರೆಸಿಡೆಂಟ್ಗಳು ಕೊಡ್ತಾರೆ. ಅವ್ರು ಎಲ್ಲಿಂದ ಬಂದಿದ್ದಾರೆ ಅನ್ನೋದೇ ಗೊತ್ತಿರಲ್ಲ. ನಮ್ಮ ಕರ್ನಾಟಕದವರೇ ಇರಲ್ಲ, ಕರ್ನಾಟಕದಲ್ಲಿ ಇದ್ರು ನಮ್ ಬೆಂಗಳೂರವ್ರು ಇರಲ್ಲ. ಅವರು ಇಲ್ಲೇ ನಾವು ಹುಟ್ಟು ಬೆಳೆದಿ ಎಲ್ಲ ಮಾಡಿರೋರು ಕೊಡ್ತಾ ಇಲ್ಲ. ಸೊ ನಾನು ಒಂದೇ ಅವ್ರ ಹತ್ರ ಕೇಳ್ಕೊಳ್ಳೋದೇನಂದ್ರೆ, ನಮ್ಮ ಬೆಂಗಳೂರಲ್ಲಿ ಹುಟ್ಟು ಬೆಳೆದು ನಮ್ಮ ಬೆಂಗಳೂರನ್ನ ಅಭಿವೃದ್ಧಿ ತಂದಿರೋಂತ ಲೀಡರ್ಗಳನ್ನ ಅವರು ಕರೆಕ್ಟ್ ಆಗಿ ಪರಿಗಣಿಸಿ MLC ಕೊಡ್ಬೇಕು, MLA ಕೊಡ್ಬೇಕು ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಸುಮಾರು 30 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಪರಿಗಣಿಸ್ಬಿಟ್ಟು ಈ ಸಲ ಅವ್ರಿಗೆ MLC ಕೊಡ್ಬೇಕು ಅಂತ ನಾವು ಸಿದ್ದರಾಮಯ್ಯ ಸರ್ಗೆ, CM ಸಾಹೇಬ್ರಿಗೆ, ಮತ್ತೆ DK ಶಿವಕುಮಾರ್ ಸಾಹೇಬ್ರಿಗೆ, ಮತ್ತೆ ಅವ್ರು ನಮ್ಮ ರಾಜ್ಯ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬ್ರು ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಅವರಲ್ಲಿ ಕೇಳ್ಕೊಳಕ್ ಇಷ್ಟಪಡ್ತೀನಿ ಸರ್. ಏನಕ್ಕೆ ಅವ್ರು ಕ್ರಿಶ್ಚಿಯನ್ ಕಮ್ಯುನಿಟಿ ಅಂತಾನೆ ಅಲ್ಲ, ಅವ್ರು ಎಲ್ಲಾ ಜಾತಿ ವರ್ಗದವ್ರಿಗೂ ಒಗ್ಗೂಡಿಸಿ ಒಂದು ಬೆಳವಣಿಗೆಯಲ್ಲಿ ಅವ್ರು ಯಾವುದೇ ಕಾರ್ಯಕ್ರಮಗಳಲ್ಲಿ ಎಲ್ಲದಲ್ಲೂ ಎಲ್ಲಾರ್ಗು ತಗೊಂಡು ಮುಂದೆ ನಡೆಯೋದೇ ಕಲ್ತಿದ್ದಾರೆ ವಿನಃ ಕತ್ರಿ ಹಾಕೋದನ್ನ ಕಲ್ತಿಲ್ಲ, ಬಕೆಟ್ ಹಿಡಿಯೋದನ್ನ ಕಲ್ತಿಲ್ಲ. ಸೊ ಅಂತವ್ರಿಗೆ ಪರಿಗಣಿಸ್ಬಿಟ್ಟು ಅವ್ರಿಗೆ ಒಂದು MLC ಕೊಡ್ಬೇಕು ಅಂತ ನಾವ್ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದೀವಿ. ಯಾಕಂದ್ರೆ ನೀವು ಯಾವಾಗ್ಲೂ ಹೇಳ್ತಿರ್ತೀರಾ ಸರ್, ನಮ್ಮ ಅಧ್ಯಕ್ಷರಿಗೆ ಹೇಳ್ತಾ ಇದೀನಿ, ಯಾವಾಗ್ಲೂ ಹೇಳ್ತೀರಾ ಕಷ್ಟಪಟ್ಟವ್ರಿಗೆ ಯಾವಾಗ್ಲೂ ಒಳ್ಳೇದಾಗುತ್ತೆ ಅಂತ. 30 ವರ್ಷದಿಂದ ಕಷ್ಟ ಪಡ್ಕೊಂಡೇ ಬರ್ತಾ ಇದ್ದಾರೆ. ಅವ್ರು ಒಳ್ಳೇದಂತೂ ಏನು ಮಾಡಿಲ್ಲ, ಈ ಸಲ ಆದ್ರೂ ಒಳ್ಳೇದ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಧನ್ಯವಾದಗಳು.